ಸೊ ಸೆಕೆಂಡ್ ಲೇಯರ್ನ ಯಾವ ಥರ ಸೆಟ್ ಮಾಡ್ಕೋಬೇಕಂತ ನೋಡ್ತೀವಿ. ಫಸ್ಟ್ ಲೇಯರ್ ಮುಗೀತು. ಇವಾಗ ಇದ್ರ ಬಗ್ಗೆ ನಮಗೆ ಚಿಂತೆನೇ ಬೇಡ. ಇವಾಗ ಡೌನ್ಗೆ ಬರಬೇಕು. ಯಾಕಂದರೆ ಇದು ಸೆಟ್ ಮಾಡ್ಕೋಬೇಕಂದ್ರೆ ನಾವು ಇದ್ರ ಸಹಾಯ ತಗೊಂಡ್ವಿ. ಆರೆಂಜ್ ಇದ್ರ ಆಪೋಸಿಟ್ ಕಲರ್ ಸಹಾಯ ನಾವು ಇದು ಫಸ್ಟಕ್ಕೆ ತಗೊಂಡ್ವಿ. ಇವಾಗ ಈ ಸೆಕೆಂಡ್ ಲೇಯರ್ ಬರಬೇಕಂದ್ರೆ, ಈ ಸೆಕೆಂಡ್ ಲೇಯರ್ ಮಾಡ್ಬೇಕಂತಂದ್ರೇ ಇದ್ರ ಆರೆಂಜ್ ಟ್ಯೂಬ್ನ ಇಲ್ಲಿ ಬಿಡಬಾರ್ದು. ಸೊ ಇವಾಗ ಈ ಯಾವುದ್ರಲ್ಲಿನೂ ಈ ಕ್ಯೂಬ್ಸಲ್ಲಿ ಆರೆಂಜ್ ಕಲರ್ ಮಿಕ್ಸ್ ಆಗದೆ ಇರೋ ಕಾಯಿನ್ನ ತಗೋಬೇಕು ನಾವು. ಹೆಂಗಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲೂ ಆರೆಂಜ್ ಇಲ್ಲ, ಇದರಲ್ಲೂ ಆರೆಂಜ್ ಇದೆ, ಇದರಲ್ಲೂ ಆರೆಂಜ್ ಇದೆ. ಇವಾಗ ವೈಟು ಗ್ರೀನ್ ಇದೆ, ಯೆಲ್ಲೋ ಗ್ರೀನ್ ಇದೆ. ಸೊ ಇದನ್ನು ಮಾತ್ರ ನಾವು ಈ ಸೆಕೆಂಡ್ ಲೇಯರ್ಗೆ ತಗೋಬೇಕು. ಯಾಕಂದರೆ ಕಂಪ್ಲೀಟ್ಲಿ ಇದು ಆರೆಂಜ್ ಫುಲ್ಲೂ ಇದಕ್ಕೆ ಸೇರುತ್ತೆ. ಅದಕ್ಕೆ ಮಿಡಲಲ್ಲಿ ಯಾವುದು ಬರಲ್ಲ ಆರೆಂಜು. ಎಲ್ಲ ಲೇಯರ್ ಅದು ಕೆಳಗಡೆಗೆ ಬರಬೇಕು. ಅದಕ್ಕೆ ಈ ಕಾಯಿನ್ಸ್ ಈ ಕ್ಯೂಬ್ಸಲ್ಲಿ ಯಾವುದು ಆರೆಂಜ್ ಇರಲ್ವ ಅದನ್ನು ಮಾತ್ರ ತಗೋಬೇಕು. ಇವಾಗ ಯೆಲ್ಲೋ ಇದೆ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ವೈಟ್ ಇದೆ, ಇಲ್ಲಿ ಗ್ರೀನ್ ಇದೆ, ಇದರಲ್ಲಿ ಆರೆಂಜ್ ಇದೆ, ಇದರಲ್ಲಿ ಆರೆಂಜ್ ಇದೆ. ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ವೈಟ್ ಇದೆ ಅಲ್ವಾ, ವೈಟ್ ಹತ್ರ ತಗೊಂಡೋಗ್ಬೇಕು. ಸೊ ವೈಟ್ ಹತ್ರ ತಗೊಂಡೋದ್ರೆ ಇದ್ರ ಆಪೋಸಿಟ್ ಕಲರ್ ಏನಿದೆ, ಗ್ರೀನ್ ಇದೆ. ಸೊ ಗ್ರೀನ್ ರೈಟ್ಗಿದೆಯಾ ಲೆಫ್ಟ್ಗಿದೆಯಾ? ರೈಟ್ಗಿದೆ. ಸೊ ಈ ರೈಟ್ಗಿದ್ರೆ ಇದನ್ನು ಲೆಫ್ಟಿಗೆ ತಗೋಬೇಕು. ಲೆಫ್ಟಿಗೆ ತಗೊಂಡು ಇದನ್ನು ಡೌನ್ ಮಾಡಿ ಇದನ್ನು ಈ ಥರ ಮಾಡಿದರೆ ಇಲ್ಲ ಕುತ್ಕೊಳುತ್ತೆ. ಸೊ ಇವಾಗ ಮತ್ತೆ ಇದು ಇಲ್ಲಿಗೆ ಬರಬೇಕಲ್ವಾ, ರೈಟ್ ಡೌನ್ ಸೇಮ್. ಇವಾಗ ಇದರಲ್ಲಿ ಯಾವ್ದು ಆರೆಂಜ್ ಕಲರ್ ಇಲ್ವಾ ಅದನ್ನು ತಗೋಬೇಕು. ಇವಾಗ ಇದರಲ್ಲಿ ಆರೆಂಜ್ ಕಲರ್ ಇಲ್ಲ, ವೈಟ್ ಇದೆ, ಬ್ಲೂ ಇದೆ, ಇಲ್ಲಿ ಯೆಲ್ಲೋ ಇದೆ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಆರೆಂಜ್ ಇದೆ. ಸೊ ಈ ಎರಡು ಕಾಯಿನೂ ಆಗಲ್ಲ, ಇದು ಎರಡು ಆಗುತ್ತೆ. ಸೊ ವೈಟ್ ಹತ್ರ ತೊಗೊಂಡೋಗ್ಬೇಕು. ಇಲ್ಲಿ ಬ್ಲೂ ಇದೆ, ಈ ಬ್ಲೂ ಕಲರ್ ರೈಟ್ ಇದೆಯಾ ಲೆಫ್ಟ್ ಇದೆಯಾ? ಲೆಫ್ಟ್ ಇದೆ ಈ ಬ್ಲೂನ. ಇವಾಗ ಈ ಲೆಫ್ಟ್ ಇರೋ ಬ್ಲೂನ ರೈಟಿಗೆ ತೆಗಿಬೇಕು. ರೈಟಿಗೆ ತೆಗೆದು ಇದು ಲೆಫ್ಟ್ ಡೌನ್ ಬರುತ್ತೆ. ಒಂದು ಕಲರ್ ಸೆಟ್ ಆಯಿತಾ? ವೈಟ್ ಒಂದು ಕಲರ್ ಸೆಟ್ ಆಯಿತು. ಸೊ ಮತ್ತೆ ಸೇಮ್ ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಆರೆಂಜ್ ಇಲ್ಲ, ಒಂದು ಕಾಯಿನ್ ಇದೆ, ಇಲ್ಲಿ ಆರೆಂಜ್ ಇಲ್ಲ, ಇನ್ನೊಂದಿದೆ, ಇಲ್ಲಿ ಆರೆಂಜ್ ಇದೆ. ಸೊ ಇವಾಗ ಎರಡೇನೇ ಬರೋದು. ಇಲ್ಲಿ ಬ್ಲೂ ಇದೆ, ಸೊ ಬ್ಲೂ ಹತ್ರ ತಗೊಂಡು ಹೋಗ್ಬೇಕು. ಇಲ್ಲಿ ಏನಿದೆ, ಯೆಲ್ಲೋ ಇದೆ, ಯೆಲ್ಲೋ ಲೆಫ್ಟಿಗಿದೆಯಾ ರೈಟ್ಗಿದೆಯಾ? ಲೆಫ್ಟಿಗಿದೆ. ಸೊ ಇದು ಲೆಫ್ಟಿಗೆ ಅದರ ಆಪೋಸಿಟ್ ಕಲರ್ ಲೆಫ್ಟಿಗಿದ್ರೆ ಇದನ್ನು ರೈಟ್ಗೆ ಹೋಗ್ಬೇಕು. ರೈಟ್ ಡೌನ್ ಬ್ಯಾಕ್. ಬ್ಲೂ ಬಂತಾ, ವೈಟ್ ಆಗಿದೆ. ಇವಾಗ ಆರೆಂಜ್ ಕಲರ್ ಇದೆ, ಸಾರಿ ಯೆಲ್ಲೋ ಕಲರ್ ಇದೆ. ಇಲ್ಲಿದೆ, ಇಲ್ಲಿದೆ. ಇಲ್ಲಿ ಆರೆಂಜ್ ಕಲರ್ಗೆ ಆಪೋಸಿಟ್ ಕಲರ್ ಯಾವುದಿದೆ? ಗ್ರೀನ್ ಇದೆ. ಸೊ ಯೆಲ್ಲೋಗೆ ಯೆಲ್ಲೋ ಸೇಮ್, ಇಲ್ಲಿ ಗ್ರೀನ್ ಇದೆ. ಗ್ರೀನ್ ಲೆಫ್ಟಿಗಿದೆಯಾ ರೈಟ್ಗಿದೆಯಾ? ಲೆಫ್ಟಿಗಿದೆ. ಹಾಗಾದರೆ ಇದು ರೈಟ್ಗೆ ಹೋಗಬೇಕು. ಸೇಮ್ ಆ್ಯಸ್ ಇಟ್ ಈಸ್. ಟೂ ಲೇಯರ್ಸ್ ಕಂಪ್ಲೀಟಾಗಿ ಆಯಿತು. ಟೂ ಲೇಯರ್ಸು ಕಂಪ್ಲೀಟ್ ಆಗಿ ಇನ್ನೂ ಒಂದು ಲೇಯರ್ ಇದೆ. ತುಂಬ ಕಷ್ಟ ಇದು ಲಾಸ್ಟ್ ಲೇಯರು. ಇದಕ್ಕೆ ಫಾರ್ಮುಲಾಸ್ ಯೂಸ್ ಮಾಡಬೇಕು. ಫಾರ್ಮುಲಾಸ್ ಟೋಟಲಿ 4 ಫಾರ್ಮುಲಾಸ್ ಇದೆ. ಅದು ಹೇಳ್ಕೊಡ್ತೀನಿ ನಿಧಾನವಾಗಿ. ಫಸ್ಟ್ ಈ 2 ಲೇಯರ್ಸ್ ಕಲ್ತ್ಕೊಂಡ್ರೆ ಇದು ಈಸಿ. ಮತ್ತೆ ಯಾಕಂದರೆ ಇದು ತಿರುಗಿಸಿ ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ. ಅವಾಗ ಫಾರ್ಮುಲಾಸ್ ಹೇಳಿದ್ರು R1 ಅಂದರೆ ಇದು, R' ಅಂದರೆ ಇದು, U' ಅಂದರೆ ಇದು, U ಅಂದರೆ ಇದು, L' ಅಂದರೆ ಇದು, L ಅಂದರೆ ಇದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಥ್ಯಾಂಕ್ ಯು.